ನೋಡಿ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 2 ಆಲೂಗಡ್ಡೆ ಮೇಲಿನ ಸಿಪ್ಪೆ ಸುಲ್ಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದ ಕಪ್ಪಾಗಬಾರ್ದು ಅಂತೇಳಿ ಇವಾಗ ಇದನ್ನು ನಾನು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ. ಸೊ ಫ್ರೆಂಡ್ಸ್, ಈ ರೆಸಿಪಿ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಅಷ್ಟೇ ಅಲ್ಲ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ತುಂಬಾ ಸರಿಯಾಗಿ ಬರುತ್ತೆ. 2 ಆಲೂಗಡ್ಡೆ ನಾನು ಇದೇ ರೀತಿ ತುರ್ಕೊಂಡು ತೊಗೊತಿದ್ದೀನಿ. ತುರ್ಕೊಂಡು ನೀರಿನಲ್ಲೇ ಹಾಕಿಡಬೇಕು ಅದಕ್ಕೆ ಮತ್ತೆ, ಯಾಕಂದರೆ ಅದು ಕಪ್ಪಾಗುತ್ತೆ ಹೊರಗಡೆ ಬಿಟ್ಟರೆ. ಹೀಗಾಗಿ ನೋಡಿ 2 ಆಲೂಗಡ್ಡೆ ನಾನು ತುರ್ಕೊಂಡಿನಿ. ನೀವು ಸಣ್ಣ ಇದ್ದೀವಿ ಅಂದ್ರೆ ಒಂದು 3 ತೊಗೊಳ್ಳಿ, ನಾನು ದೊಡ್ಡ ಇದ್ದೀವಿ ಅಂದರೆ 2 ತೊಗೊಂಡಿದ್ದೀನಿ. ಇವಾಗ ನೀರಿನಲ್ಲಿ ಹಾಕ್ಕೊಂಡಿದ್ದನ್ನು ನಾನು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ನೀರ್ಲಿಂತ ನಾನಿವಾಗ ಬೇರೆ ಮಾಡ್ಕೊತಿದ್ದೀನಿ ಈ ರೀತಿ ಜಲ್ಡಿಯಲ್ಲಿ. ಈ ರೀತಿ ಜಲ್ಡಿ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬೋದು, ಅಥವಾ ಕೈಲಿಂತನೇ ಒತ್ತಿಯಾಗಿ ಹಿಂಡ್ಕೊಂಡು ತೊಗೋಬೋದು. ಇದನ್ನು ನೋಡಿ ಕ್ಲೀನಾಗಿ ನಾನು ಯಾರನ್ನು ಸೋಸ್ಕೊಂಡು ಸ್ವಲ್ಪ ಹಿಂಡ್ಕೊಂಡು ತೊಗೊತಿದ್ದೀನಿ. ನೀರು ಇರಬಾರ್ದು, ಆ ರೀತಿ ನೋಡ್ಕೊಳ್ಳಿ ಈ ಆಲೂಗಡ್ಡೆಯಲ್ಲಿ. ಮತ್ತು ಈ ರೆಸಿಪಿ ನೀವು ಸಣ್ಣ ಪುಟ್ಟ ಹಸಿವಿರಲಿ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ ಇರಲಿ ಅಥವಾ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಮಾಡಬೇಕಂದ್ರೆ ಈ ರೆಸಿಪಿ ಪರ್ಫೆಕ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ನೋಡಿ 1 ಈರುಳ್ಳಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ, ಮತ್ತು ಇದು ತುರ್ಕೊಂಡು ಹಸಿ ಶುಂಠಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಇವಾಗ ಇದರಲ್ಲಿ ನಾನು ಒಂದು 3 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನೀವು ಇಲ್ಲಿ ಮೈದಾ ಹಿಟ್ಟು ಹಾಕ್ಕೋಬೋದು. ನಾನಿಲ್ಲಿ 3 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಇವಾಗ ಒಂದು 2 ಚಮಚ ಆಗುವಷ್ಟು ನಾನಿಲ್ಲಿ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ಒಂದು 2-3 ಚಮಚ ಆಗುವಷ್ಟು ನಾನಿಲ್ಲಿ ಹಾಕ್ಕೊತಿದ್ದೀನಿ. 2 ಸ್ವಲ್ಪನೇ ಹಾಕ್ಕೋಬೇಕಿಲ್ಲಿ. ಇವಾಗ ಒಂದು ಸ್ವಲ್ಪ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮೊದಲೇ ಹೇಳಿದಾಗೆ ನೀವು ಇಲ್ಲಿ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನಿಮ್ಮಲ್ಲಿ ಮೈದಾ ಹಿಟ್ಟು ಇತ್ತಂದ್ರೆ ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಅಕ್ಕಿ ಹಿಟ್ಟು 3 ಚಮಚ ಮತ್ತು ಬೇಸನ್ ಹಿಟ್ಟು 3 ಚಮಚ ಹಾಕಿದ್ದ. ಇವಾಗ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದರಲ್ಲಿ ಜಾಸ್ತಿ ಮಸಾಲೆ ಹಾಕಬೇಕಂತೇನಿಲ್ಲ, ಜಸ್ಟ್ ಇದರಲ್ಲಿ ನಾನು ರೆಡ್ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ ಹಾಕಿದ್ದೆ. ಇಷ್ಟೇ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಇದು. ಓಕೆ ನೋಡಿ, ಎಲ್ಲ ಸೇರಿಸಿ ನಾನೇನು ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ನೀರು ಹಾಕಿಲ್ಲ, ಹಾಗೆಯೇ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದು. ನೋಡಿ ಈ ರೀತಿಯಾಗಿದೆ. ಸೊ ಇವಾಗ ಇಲ್ಲಿ ಪ್ಯಾನ್ ಕೂಡ ಗರಮ್ ಆಗಿದೆ. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದು ನಾನು, ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಸ್ವಲ್ಪ ಹಾಕಿದ್ದು ನಾನು ಇಲ್ಲಿ ಎಣ್ಣೆ ಗರಮ್ ಆಗಿದೆ. ಇವಾಗ ಎಣ್ಣೆ ಗರಮ್ ಆದಮೇಲೆ ಈ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಈ ರೀತಿ ತುಂಬಾ ಸಲೀಸಾಗಿ ಮಾಡ್ಕೋಬೋದು ಇದು ರೆಸಿಪಿ, ಅಷ್ಟು ಸರಿಯಾಗಿ ಬರುತ್ತೆ. ಅಂದರೆ ತುಂಬ ಸರಳವಾಗಿ ಮಾಡ್ಕೋಬೋದು ಈ ರೆಸಿಪಿ. ನಿಮಗೆ ಇಲ್ಲಿ ಯಾವ ಸೈಜಿಂದು ಬೇಕು ಆ ಸೈಜಿಂದು, ಅಥವಾ ನಿಮಗೆ ಯಾವ ಸೇಪ್ ಬೇಕು ಆ ಸೇಪಿನ ನೀವು ಇಲ್ಲಿ ಮಾಡ್ಕೋಬೋದು. ನೀವು ಖಂಡಿತ ಮಕ್ಕಳಿದ್ದರೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ. ಓಕೆ ನೋಡಿ, ನಾನು ಇವಾಗ ಒಂದು 3 ಒಮ್ಮೆನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 2 ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ. ಇದಕ್ಕೆ 1 ನಿಮಿಷ ಆದಮೇಲೆ ಸ್ವಲ್ಪ ತಿರುಗಿಸಿದ್ದ ಅಷ್ಟೇ. ಇವಾಗ ಒಂದು 2 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ. ಇವಾಗ ಇದನ್ನು ನಾನು ಸ್ಲೋಲಿಯಾಗಿ ಇದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಉಲ್ಟಾ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಆಗೋ ತನಕ ಇದಕ್ಕೆ ಬಿಡ್ತಿದ್ದೀನಿ. ಇಲ್ಲೇನು ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಜಲ್ದಿನೇ ಇದು ತಯಾರಾಗುತ್ತೆ. ಅಥವಾ ಈ ರೀತಿ ಕೆಂಪಾಗಬೇಕು ಅಥವಾ ಗರಿಗರಿ ಆಗಬೇಕು. ವಾವ್ ನೋಡಿ, ಈ ರೀತಿ ಗೋಲ್ಡನ್ ಬಣ್ಣ ಬರೋ ತನಕ ನೀವು ಹಾಗೆಯೇ ಇದನ್ನು ಉಲ್ಟಾ ಸೀದಾ ಮಾಡ್ಕೊತ ಇರಬೇಕಾಗುತ್ತೆ. ಸೊ ಒಂದು 5 ನಿಮಿಷದಲ್ಲಿ ತಯಾರಾಗಿದೆ ಒಂದು ಬ್ಯಾಚ್. ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ನೋಡಿದ್ರೆ ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಸರಿಯಾಗಿ ಬರುತ್ತೆ. ಇನ್ನೊಂದು ಅದೇ ರೀತಿ ನಾನಿಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಂಡಿದ್ದು ನಾನು. ಸೊ ಇವಾಗ ನೋಡಿ, ಇದು ಕೂಡ ತಯಾರಾಗಿದೆ. ಇವಾಗ 2 ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇಲ್ಲ ನಾನು ಈ ರೀತಿ ಕರ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಒಂದೇ ಮೊದಲೇ ಎಣ್ಣೆ ಹಾಕಿದ್ದಲ್ಲ, ಅದರಲ್ಲೇ ನಾನು 2 ಬ್ಯಾಚ ಈ ರೀತಿ ನಾನಿಲ್ಲಿ ತೊಗೊಂಡಿದ್ದೀನಿ ಮಾಡ್ಕೊಂಡು. ನೋಡಿ, ನಮ್ಮ ರುಚಿಯಾಗಿರುವಂತಹ ಗರಿಗರಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ತಯಾರಾಗಿದೆ. 5 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು, ಏನು ಕಷ್ಟನೇ ಇಲ್ಲ, ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ಸೊ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.